ನಮಸ್ಕಾರ. ಈದ್ ಮುಬಾರಕ್. ಈ ದಿನ ಈದ್ ಮಿಲಾದ್ ಹಬ್ಬವನ್ನ ನಮ್ಮ ಪ್ರಪಂಚದಾದ್ಯಂತ, ದೇಶದಾದ್ಯಂತ, ಅದೇ ರೀತಿ ನಮ್ಮ ತುಮಕೂರು ನಗರ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಎಲ್ಲ ಶಾಂತ ರೀತಿಯಿಂದ ಆಚರಣೆಯನ್ನ ಮಾಡಿದ್ದೀವಿ. ಈ ದಿನ ಮೊಹಮ್ಮದ್ ಪೈಗಂಬರ್ ಅವರ ಬರ್ತ್ಡೇ, ಅದನ್ನ ಎಲ್ಲ ಖುಷಿಯಿಂದ ಆಚರಣೆ ಮಾಡಿದ್ದೀವಿ. ಇದೇ ರೀತಿ ಯಾವಾಗಲೂ ಖುಷಿಯಿಂದ ಇರಬೇಕು. ಇವತ್ತು ಸ್ವಲ್ಪ ತಡವಾಯ್ತು ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ. 1 ಅವರ್ ಲೇಟ್ ಆಯ್ತು. ಎಲ್ಲ ಕಡೆನೂ ಶಾಂತ ರೀತಿಯಿಂದ ಹಬ್ಬವನ್ನ ಆಚರಣೆ ಮಾಡಿದ್ವಿ. ಈ ಹಬ್ಬ ಆಚರಣೆ ಮಾಡೋದಕ್ಕೆ ನಮ್ಮ ಹಿರಿಯ ಮುಖಂಡರು ಎಲ್ಲ ಅವರು ಕೂಡ ಯುವಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಹಬ್ಬ ವ್ಯವಸ್ಥೆ ಆಗ್ಬೋದು, ಮೀಟಿಂಗ್ಗಳಾಗ್ಬೋದು, ಎಲ್ಲ ಮುಖಂಡರುಗಳು ಮತ್ತೆ ಎಲ್ಲ ಮೌಲ್ಯ ಸಾಹುಗಳು ಎಲ್ಲರೂ ಕೂಡ ನಮಗೆ ಪೊಲೀಸರ ಜೊತೆಗೆ ಸಹಕಾರವನ್ನು ನೀಡಿ ಈ ಹಬ್ಬ ಶಾಂತ ರೀತಿಯಿಂದ ಆಚರಣೆ ಆಗೋದಕ್ಕೆ ಸಹಕಾರ ನೀಡಿದ್ದಾರೆ. ಪ್ರತಿ ವರ್ಷ ಈಗ ನಾವೇನು ಹಬ್ಬಗಳನ್ನು ಮಾಡ್ತೀವಿ 99% ಎಲ್ಲ ಚೆನ್ನಾಗಿರುತ್ತೆ. ಎಲ್ಲೋ 1% ಅವು ವ್ಯತ್ಯಾಸಗಳು ಇರ್ತವೆ. ಆದ್ರೂ ಕೂಡ ಅದನ್ನ ಅರಿತುಕೊಂಡು ಮುಂದಿನ ಹಬ್ಬದಲ್ಲಿ ಅದನ್ನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡಿಕೊಂಡು ಆ ತಪ್ಪುಗಳು ಆಗದೆ ಇದ್ದಂಗೆ ನಾವು ಮುಂದುವರಿಬೇಕಾಗುತ್ತೆ. ಆ ಮೂಲಕ ಇನ್ನೂ ಕೂಡ ಹೆಚ್ಚು ವಿಜೃಂಭಣೆಯಿಂದ ನಾವು ಮಾಡ್ಬೋದು. ನಮ್ಗೆಲ್ಲ ತಿಳಿದಂಗೆ ಈಗ ನಮ್ದು ಒಟ್ಟು ಇವತ್ತು 18-19 ಕಿಲೋಮೀಟರ್ ನಾವು ಈದ್ ಮಿಲಾದ್ ಮೆರವಣಿಗೆಯನ್ನ ಮಾಡಿದ್ವಿ. ಈಗ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಆಫೀಸರ್ಸ್, DS ಅವರು, ಎಲ್ಲ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ ಬೆಳಗ್ಗೆ 11-12 ಗಂಟೆ ಇದ್ದರೂ ಕೂಡ ಮೆರವಣಿಗೆಯಲ್ಲಿ ಬಂದೋಬಸ್ತ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಏರಿಯಾಗಳಲ್ಲಿ ನಮಗೆ ಅಭೂತವಾದ ಬೆಂಬಲ ಸಿಕ್ಕಿದೆ. ಅದೇ ರೀತಿ ಮುಂದೆನೂ ಕೂಡ ತಾವುಗಳು ಸಹಕಾರ ನೀಡಬೇಕು. ಇದೇ ರೀತಿ ಎಲ್ಲ ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ಹಾರೈಸ್ತಾ, ನಾವು ಪೊಲೀಸರು ಯಾವತ್ತೂ ಕೂಡ ಸಾರ್ವಜನಿಕರ ನೆಮ್ಮದಿಗೆ ಯಾವುದೇ ರೀತಿ ಭಂಗ ಬರದೇ ಇದ್ದಂಗೆ ನಾವು ತಮ್ಮ ಜೊತೆ ಆಗಲಿರುವುದು, ನಾವು ಸಹ ನಿಮ್ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈಗ ಈ ಮೆರವಣಿಗೆ, ಈ ಬಂದೋಬಸ್ತು ಎಲ್ಲ ಇಷ್ಟೊಂದು ಯಶಸ್ವಿ ಆಗಬೇಕಾದ್ರೆ ನಮ್ಮ SP ಸಾಹೇಬರು ಮಾರ್ಗದರ್ಶನ, ಅವರ ಸೂಪರ್ವೈಸಿಂಗು, ಎಲ್ಲ ರೂಟ್ ಮಾರ್ಚ್ ಇರ್ಬೋದು, ಪ್ರತಿಯೊಂದು ಮೀಟಿಂಗ್ ಇರ್ಬೋದು, ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ಮೀಟಿಂಗ್, ಶಾಂತಿ ಸಭೆಗಳನ್ನು ಮಾಡತಕ್ಕಂಥದ್ದು ಆಗ್ಬೋದು, ಎಲ್ಲ ಅವರ ಡೈರೆಕ್ಷನ್ ಮೇಲೆ ನಾವು ಎಲ್ಲ ಮಾಡಿದೀವಿ. ಅದೇ ರೀತಿ ಎಲ್ಲ ನಮ್ಮ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು, DYSP ಅವರು, ಎಲ್ಲ ಇನ್ಸ್ಪೆಕ್ಟರ್ಗಳು ಹಗಲು ರಾತ್ರಿ ಕೆಲಸ ಮಾಡಿ ಈ ಮೆರವಣಿಗೆ, ಈ ದಿನ ಹಬ್ಬ ಯಶಸ್ವಿಯಾಗಲು ಸಹಾಯ ಆಗಿರುತ್ತೆ. ಹಾಗಾಗಿ ಮುಂದೆನೂ ಕೂಡ ನಿಮ್ಮೊಂದಿಗೆ ಇದೇ ರೀತಿ ಸಹಕಾರದಿಂದ ನಾವು ಕೆಲಸ ಮಾಡ್ತೀವಿ. ನೀವು ಕೂಡ ನಮ್ಗೆ ಎಲ್ಲ ರೀತಿಯ ಸಹಕಾರಗಳನ್ನು ಮುಂದುವರಿಸ್ತೀರಿ ಅಂತ ಹೇಳಿ ಆದಷ್ಟ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈದ್ ಮುಬಾರಕ್.